ಲೇಡೀಸ್ ಅಂಡ್ ಜೆಂಟ್ಲ್ಮನ್, ಅಚ್ಚೇ ದಿನ್ ಅಂತ ಹೇಳ್ತಾ ಇದ್ದಂತ ಸರ್ಕಾರ ಇಂದು ಮತ್ತೆ ಜನರಿಗೆ ಮನೆಯಲ್ಲೇ ಇರಿ ಅಂತ ಹೇಳೋ ಪರಿಸ್ಥಿತಿ ಬಂದಿದೆ. ಭಾರತ ಒಂದು ಕಡೆ ಜಾಗತಿಕ ರಾಜಕೀಯ ಒತ್ತಡ, ಮತ್ತೊಂದು ಕಡೆ ತೈಲ ಸಂಕಷ್ಟ, ಇನ್ನೊಂದು ಕಡೆ ಸಾಮಾನ್ಯ ಜನರ ಬದುಕಿನ ಹೋರಾಟ. ಇರಾನ್ ಯುದ್ಧದ ಪರಿಣಾಮ ಈಗ ನೇರವಾಗಿ ಭಾರತದ ಮನೆ ಮನೆಗೂ ತಲುಪ್ತಾ ಇದೆ. ಪ್ರಧಾನಮಂತ್ರಿ ನರೇಂದ್ರ ಮೋದಿ ದೇಶದ ಜನರಿಗೆ ಮತ್ತೆ ಕೋವಿಡ್ ಕಾಲದಂತೆ ವರ್ಕ್ ಫ್ರಮ್ ಹೋಮ್ ಅನುಸರಿಸೋಕೆ ಕರೆ ನೀಡಿದ್ದಾರೆ. ಸಾರ್ವಜನಿಕ ಸಭೆಯಲ್ಲಿ ಮಾತನಾಡಿದಂತಹ ಅವರು, ಸಾಧ್ಯವಾದಷ್ಟು ಮನೆಯಿಂದಲೇ ಕೆಲಸ ಮಾಡಿ, ಆನ್ಲೈನ್ ಸಭೆ ಮಾಡಿ, ಖಾಸಗಿ ವಾಹನ ಕಡಿಮೆ ಬಳಸಿ, ಬಸ್ ಮೆಟ್ರೋವನ್ನ ಉಪಯೋಗಿಸಿ ಅಂತ ಹೇಳಿ ಮನವಿ ಮಾಡಿದ್ದಾರೆ. ಇದರ ಜೊತೆಗೆ ಅಂತಾರಾಷ್ಟ್ರೀಯ ಪ್ರವಾಸ ಕಡಿಮೆ ಮಾಡಿ, ಅನಾವಶ್ಯಕ ಖರ್ಚನ್ನ ನಿಲ್ಲಿಸಿ, ದೇಶದ ವಿದೇಶಿ ವಿನಿಮಯವನ್ನ ಉಳಿಸೋಣ ಅಂತ ಹೇಳಿ ಕರೆ ನೀಡಿದ್ದಾರೆ. ಆದರೆ ಪ್ರಶ್ನೆ ಒಂದೇ, ಇದು ಕೇವಲ ಮನವಿಯೇ ಅಥವಾ ದೇಶ ದೊಡ್ಡ ಆರ್ಥಿಕ ಸಂಕಷ್ಟದ ದಿಕ್ಕಿಗೆ ಸಾಗ್ತಾ ಇದೆಯೇ ಅನ್ನುವಂತಹ ಎಚ್ಚರಿಕೆಯ? ಇರಾನ್ ಯುದ್ಧದಿಂದ ಹಾರ್ಮುಜ್ ಜಲಸಂಧಿಯ ತೈಲ ಸಾಗಣೆ ಕುಂಠಿತವಾಗಿದೆ. ಜಗತ್ತಿನ ದೊಡ್ಡ ತೈಲ ಮಾರ್ಗಗಳಲ್ಲಿ ಒಂದಾದಂತಹ ಈ ಪ್ರದೇಶದಿಂದಲೇ ಭಾರತಕ್ಕೆ ಹೆಚ್ಚಿನ ಕಚ್ಚಾ ತೈಲ ಬರ್ತಾ ಇದೆ. ಭಾರತ ತನ್ನ ಇಂಧನದ ಸುಮಾರು 85% ಅನ್ನ ಆಮದು ಮಾಡಿಕೊಳ್ತಾ ಇದೆ. ಅದರಲ್ಲೂ ಕೂಡ ಅರ್ಧಕ್ಕಿಂತ ಹೆಚ್ಚು ತೈಲ ಇದೇ ಮಾರ್ಗದಿಂದ ಬರ್ತದೆ. ಯುದ್ಧದ ಪರಿಣಾಮ ಈಗಾಗಲೇ ಜಾಗತಿಕ ಮಾರುಕಟ್ಟೆಯಲ್ಲಿ ಆತಂಕ ಸೃಷ್ಟಿಸಿದೆ. ಪೆಟ್ರೋಲ್ ಬೆಲೆ ಏರಿಕೆ, ಡೀಸೆಲ್ ಒತ್ತಡ, ಅಗತ್ಯ ವಸ್ತುಗಳ ಬೆಲೆ ಹೆಚ್ಚಳ, ಇದರ ಹೊರೆ ಯಾರ ಮೇಲೆ ಬೀಳುತ್ತದೆ? ಇದರ ನಡುವೆ ರೈತರಿಗೆ ಮತ್ತೊಂದು ಶಾಕ್ ಎದುರಾಗಿರುವಂತದ್ದು. ರಸಗೊಬ್ಬರ ಬಳಕೆಯನ್ನ ಅರ್ಧಕ್ಕಿಳಿಸಿ ಅಂತ ಹೇಳಿ ಕೇಂದ್ರ ಸರ್ಕಾರ ಹೇಳಿದೆ. ಇದಕ್ಕೆ ಕಾರಣ ಏನು ಅಂತ ಹೇಳಿ ನೋಡೋದಾದ್ರೆ, ರಸಗೊಬ್ಬರ ಉತ್ಪಾದನೆಗೂ ತೈಲ ಅವಲಂಬನೆ ಹೆಚ್ಚಾಗ್ತಾ ಇದೆ. ಆದರೆ ಈಗಾಗಲೇ ಸಾಲ, ಬೆಲೆ ಏರಿಕೆ, ಮಳೆ ಸಮಸ್ಯೆ ಎದುರಿಸ್ತಾ ಇರುವಂತಹ ರೈತರಿಗೆ ಇದು ಇನ್ನೊಂದು ಹೊಡೆತ ಅಂತ ಹೇಳಿ ವಿರೋಧ ಪಕ್ಷಗಳು ಆರೋಪವನ್ನ ಮಾಡ್ತಾ ಇವೆ. ಪ್ರಧಾನಮಂತ್ರಿ ಮೋದಿ ತಮ್ಮ ಭಾಷಣದಲ್ಲಿ ಹೇಳಿದ ಮಾತು ಈಗ ದೊಡ್ಡ ಚರ್ಚೆಗೆ ಕಾರಣವಾಗಿದೆ. ದೇಶಭಕ್ತಿ ಅಂದ್ರೆ ಗಡಿಯಲ್ಲಿ ಜೀವ ಕೊಡೋದಷ್ಟೇ ಅಲ್ಲ, ಜವಾಬ್ದಾರಿಯುತ ಜೀವನ ನಡೆಸೋದು ಕೂಡ ದೇಶಭಕ್ತಿ. ಈ ಮಾತನ್ನ ಬೆಂಬಲಿಸುವವರು ಇದ್ದಾರೆ. ಆದರೆ ಇದನ್ನ ಟೀಕಿಸುವವರು ಕೂಡ ಇನ್ನಷ್ಟು ಕಠಿಣವಾಗಿ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ. ಅಚ್ಚೇ ದಿನ್ ಎಲ್ಲಿದೆ ಅಂತ ಹೇಳಿ ವಿರೋಧ ಪಕ್ಷಗಳು ಪ್ರಶ್ನೆಯನ್ನ ಮಾಡ್ತಾ ಇವೆ. ಒಂದು ಕಾಲದಲ್ಲಿ ಅಭಿವೃದ್ಧಿಯ ಕನಸು ತೋರಿಸಿದಂತಹ ಸರ್ಕಾರ ಇಂದು ಜನರಿಗೆ ಖರ್ಚು ಕಡಿಮೆ ಮಾಡಿ, ಹೊರಗೆ ಹೋಗಬೇಡಿ, ವಾಹನವನ್ನ ಬಳಸಬೇಡಿ ಅಂತ ಹೇಳಿ ಹೇಳ್ತಾ ಇದೆ ಅಂತ ಹೇಳಿ ಟೀಕೆಯನ್ನ ಮಾಡಲಾಗ್ತಾ ಇದೆ. ಮೊದಲು ಜನ ಬೀದಿಗೆ ಬೀಳೋದು ಸಾಮಾನ್ಯ ಜನರು ಅನ್ನುವಂತಹ ಮಾತು ಸಾಮಾಜಿಕ ಜಾಲತಾಣಗಳಲ್ಲಿ ವೈರಲ್ ಆಗಿದೆ. ಇನ್ನು ಮಧ್ಯಮ ವರ್ಗ, ಐಟಿ ಉದ್ಯೋಗಿಗಳು, ಸಣ್ಣ ವ್ಯಾಪಾರಿಗಳು, ರೈತರು ಎಲ್ಲರೂ ಕೂಡ ಆತಂಕದಲ್ಲಿದ್ದಾರೆ. ಮೋದಿ ಘೋಷಣೆ ನಂತರ ಷೇರು ಮಾರುಕಟ್ಟೆಯಲ್ಲೂ ಕೂಡ ಪರಿಣಾಮ ಕಂಡು ಬಂದಿದೆ. ಬಿಎಸ್ಸಿ, ಸೆನ್ಸೆಕ್ಸ್ ಮತ್ತು ನಿಫ್ಟಿ ಎರಡೂ ಕೂಡ ಕುಸಿತವನ್ನ ಕಂಡಿದ್ದಾವೆ. ಭಾರತದ ಆರ್ಥಿಕತೆಯ ಮೇಲೆ ಮುಂದಿನ ಪರಿಣಾಮ ಏನು ಅನ್ನುವಂಥ ಪ್ರಶ್ನೆ ಈಗ ಜೋರಾಗಿದೆ. ಆದರೆ ಭಾರತ ಮಾತ್ರವಲ್ಲ, ವಿಯೆಟ್ನಾಂ ಈಗಾಗಲೇ ಖಾಸಗಿ ಕಂಪನಿಗಳಿಗೆ ವರ್ಕ್ ಫ್ರಮ್ ಹೋಮ್ ಅನ್ನ ಸೂಚಿಸಿದೆ. ಪಾಕಿಸ್ತಾನ, ಫಿಲಿಪೈನ್ಸ್ ಮತ್ತು ಶ್ರೀಲಂಕಾ ಇಂಧನ ಉಳಿಸೋಕೆ 4 ದಿನಗಳ ಕೆಲಸದ ವಾರ ಜಾರಿಗೆ ತಂದಿವೆ. ಅಂದ್ರೆ ಇದು ಕೇವಲ ಭಾರತದ ಸಮಸ್ಯೆಯಲ್ಲ, ಜಾಗತಿಕ ಇಂಧನದ ಸಂಕಷ್ಟದ ಆರಂಭವೇ ಅನ್ನೋಂಥ ಪ್ರಶ್ನೆ ಇಲ್ಲಿ ಮೂಡ್ತಾ ಇರುವಂಥದ್ದು. ಇದರ ನಡುವೆ ಭಾರತದ ಪ್ರೆಸ್ ಫ್ರೀಡಮ್ 180 ದೇಶಗಳ ಪಟ್ಟಿಯಲ್ಲಿ ಭಾರತ 157ನೇ ಸ್ಥಾನದಲ್ಲಿದೆ. ವಿರೋಧ ಪಕ್ಷಗಳ ಆರೋಪ ಏನು? ಜನರ ನಿಜ ಸಮಸ್ಯೆಗಳಿಂದ ಪ್ರಚಾರಕ್ಕೆ ಹೆಚ್ಚು ಮಹತ್ವವನ್ನು ನೀಡಲಾಗ್ತಾ ಇದೆಯಾ? ಸರ್ಕಾರದ ವಿರುದ್ಧದ ಧ್ವನಿಗಳು ಕಡಿಮೆಯಾಗ್ತಾ ಇವೆ. ಆದರೆ ಸರ್ಕಾರದ ಬೆಂಬಲಿಗರು ಇದನ್ನ ಸಂಪೂರ್ಣ ತಳ್ಳಿ ಹಾಕ್ತಾ ಇದ್ದಾರೆ. ಅವರ ವಾದ ಏನು? ದೇಶ ಸಂಕಷ್ಟದಲ್ಲಿದ್ದಾಗ ಒಟ್ಟಾಗಿ ನಿಲ್ಬೇಕು ಅನ್ನೋದು. ಆದರೆ ಕೊನೆಗೆ ಒಂದು ಪ್ರಶ್ನೆ ಉದ್ಭವ ಆಗಿರುವಂತದ್ದು, ಒಂದು ಸಾಮಾನ್ಯ ಕುಟುಂಬ, ಪ್ರತಿದಿನ ಕೆಲಸಕ್ಕೆ ಹೋಗುವಂತಹ ವ್ಯಕ್ತಿ, ಸಾಲದಲ್ಲಿರುವಂತಹ ರೈತ, ಬೆಲೆ ಏರಿಕೆಯಿಂದ ಹೋರಾಡ್ತಾ ಇರುವಂತಹ ಮಧ್ಯಮ ವರ್ಗ, ಇವರು ಇನ್ನೆಷ್ಟು ಹೊರೆಯನ್ನ ಹೊರ್ತಾರೆ ಅಂತ ಹೇಳಿ. ಇನ್ನು ಇರಾನ್ ಯುದ್ಧದ ಪರಿಣಾಮ ಇನ್ನು ಎಷ್ಟು ದೂರ ಹೋಗುತ್ತೆ? ಭಾರತದಲ್ಲಿ ಮತ್ತೆ ಕೋವಿಡ್ ಕಾಲದ ನಿಯಮಗಳು ಬರುತ್ತವೆ ಅಥವಾ ಇದು ತಾತ್ಕಾಲಿಕ ಕ್ರಮವೇ?
ದೇಶ ಈಗ ಒಂದು ಹೊಸ ಆರ್ಥಿಕ ಮತ್ತು ರಾಜಕೀಯ ಸವಾಲಿನ ಮುಂಭಾಗದಲ್ಲಿ ನಿಂತಿದೆ. ಅಚ್ಚೇ ದಿನ್ ಕನಸು ಕಂಡಂತಹ ಜನರಿಗೆ ಇದು ಹೊಸ ಎಚ್ಚರಿಕೆಯ ಕಾಲವೇ ಅಥವಾ ದೊಡ್ಡ ಬದಲಾವಣೆಯ ಆರಂಭವೇ ಒಂದು ಗೊತ್ತಾಗ್ತಾ ಇಲ್ಲ. ಇದಾಗಿತ್ತು ಫೋಕಸ್ನ ಸ್ಪೆಷಲ್ ಸ್ಟೋರಿ. ನೆಲ ಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿವಿ.